third standard Maths Mela. Chapter 1. What is in the name? ಹೆಸರಿನಲ್ಲಿ ಏನಿದೆ ನೋಡೋಣ. A long, long time ago. ಒಂದಾನೊಂದು ಕಾಲದಲ್ಲಿ there was the cowherd family in ತಾರಕೇಶ್ವರ. ತಾರಕೇಶ್ವರ ಎಂಬ ನಗರದಲ್ಲಿ ಒಂದು ಗೋವು ಸಾಕುವಂತಹ ಕುಟುಂಬವಿತ್ತು, ಅಂದ್ರೆ ಗೊಲ್ಲರ ಕುಟುಂಬವಿತ್ತು. Every day, Deba and Deep took the cows out for grazing. ಅವರು ಅವನ್ನ ಮೇಯಿಸಲು ತೆಗೆದುಕೊಂಡು ಹೋಗುತ್ತಿದ್ದರು. ಅವರ ಹೆಸರು ದೇಬಾ ಅಂಡ್ ದೀಪ್ ಅಂತಂದು. They used to return in the late evening together with all the cows. ಅವರು ರಾತ್ರಿ ತಡವಾಗಿ ಎಲ್ಲ ಹಸುಗಳನ್ನ ತೆಗೆದುಕೊಂಡು ಬರುತ್ತಿದ್ದರು. ಮೇಯಿಸ್ಕೊಂಡು ಬರಬೇಕಂದ್ರೆ ತಡವಾಗ್ತಿತ್ತು, ಸ್ವಲ್ಪ ಸಾಯಂಕಾಲ ಹೆಚ್ಚು ಹೊತ್ತಾಗ್ತಾ ಇತ್ತು. One day Deba asked, how do we know that we have not lost any cows? They did not know how to count. ಅಂದ್ರ ಒಂದು ದಿನ ದೇಬಾ ಕೇಳಿದ, ನಾವು ನಮ್ಮ ಯಾವುದೇ ಗೋವು ಕಳೆದಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳುವುದು ಹೇಗೆ? ನಮಗೆ ಅಂದ್ರ ಅವರಿಗೆ ಯಾವುದೇ ಎಣಿಸುವ ಪದ್ಧತಿ ತಿಳಿದಿರಲಿಲ್ಲ. ವಾಟ್ ಕುಡ್ ದೇಬಾ ಅಂಡ್ ದೀಪ್ ಡೂ? ದೇಬಾ ಮತ್ತು ದೀಪ್ ಏನು ಮಾಡಿದ್ರ ಅವಾಗ? Their friend gave them an idea. ಒಂದು ಅವರ ಗೆಳೆಯರು, ಅವರ ಸ್ನೇಹಿತರು ಅವರಿಗೆ ಒಂದು ಉಪಾಯವನ್ನ ಹೇಳಿದರು. When you go out, ನೀವು ಹೊರಗೆ ಹೋಗಬೇಕಾದಾಗ, make a mark on the wall for each cow that leaves the gate. ನೀವು ಹೊರಗೆ ಹೋಗ್ಬೇಕಂದ್ರ ಒಳಗ್ ಹಾಕಿರುವಂತ ಗೋ ಹೊರಗೆ ಬರ್ತಾವಲ್ಲ, ಬಾಗಿಲು ದಾಟ್ತಾವಲ್ಲ, ಅವಾಗ ಒಂದು ಗೋಡೆಯ ಮೇಲೆ ಮಾರ್ಕ್ ಮಾಡ್ರಿ. Then when you come back, strike out one mark from the wall each time a cow re-enters the gate. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ. ನಿಮ್ ಎಣಿಕೆ ಏನು ಗೊತ್ತಿಲ್ಲ, ಸರಿ, ಕೌ ಒಳಗಿರ್ತಾವ, ಹೊರಗ್ ಬಂತ, ಒಂದ್ ಕೌ ಹೊರಗ್ ಬಂತ, ಗೋಡೆ ಮೇಲೆ ಒಂದ್ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ವಾಪಸ್ ಹೊಡ್ಕೊಂಡ್ ಬರ್ತೀರಾ, ಕೌ ಒಂದ್ ಒಳಗ್ ಬಿಟ್ರ, ಒಂದ್ ಆಕಳನ್ನ ಒಳಗ್ ಬಿಟ್ರ, ಒಂದ್ ಮಾರ್ಕ್ ಅನ್ನ ಅಳಿಸ್ರಿ. ಎರಡು ಒಳಗ್ ಬಿಟ್ರ, ಎರಡು ಮಾರ್ಕ್ ಅನ್ನ ಅಳಿಸ್ರಿ. ಹಂಗ ನಿಮ್ಮ ಕೌ ಎಷ್ಟದವು ಅಷ್ಟ್ ಮಾರ್ಕ್ ಇರ್ತವು ಅಂತ ಹೇಳಿದ್ರು ಅವರು. The next day they followed their friend's idea. ನಂತರ ಮರುದಿನ ಅವರು ತಮ್ಮ ಗೆಳೆಯರು ಹೇಳಿದ ವಿಧಾನವನ್ನ ಪಾಲಿಸಿದರು. And all marks were struck out when they come back home. ಮನೆಗೆ ಹಿಂದಿರುಗಿದಾಗ ಅವರು ಎಲ್ಲ ಗುರುತುಗಳನ್ನ ಹೊಡೆಯಲ್ಪಟ್ಟಿದ್ದವು, ಎಲ್ಲ ಗುರುತುಗಳು ಹೊಡೆಯಲ್ಪಟ್ಟಿತ್ತು. Did all the cows come back home? ಎಲ್ಲ ಹಸುಗಳು ಮನೆಗೆ ಹಿಂತಿರುಗಿದವೆ. After a few days, ಸ್ವಲ್ಪ ದಿನಗಳ ನಂತರ, after a few years, ಸ್ವಲ್ಪ ವರ್ಷಗಳ ನಂತರ, they had many cows, many more cows. ಮತ್ತೊಂದಿಷ್ಟು ಆಕಳುಗಳು ಆದವು. They had many more cows. One day their wall had this many marks when they left home. ಅವರ ಗೋಡೆಯ ಮೇಲೆ ಇಷ್ಟೊಂದು ಗುರುತುಗಳಿದ್ದವು ಅವರು ಆಕಳನ್ನ ತೆಗೆದುಕೊಂಡು ಹೋಗುವಾಗ. ನೋಡ್ರಿ, ಒಂದ್ರೊಳಗೆ 5 ಮಾರ್ಕ್ ಅದಾವ. ಇಲ್ಲೇ 5, 10, 15, 20, 25, 30, 35, 40, 45, ಇವು 2 ಅಂದ್ರ 47. So they had 47 cows. ಹೌದಾ? The next day they returned with cows. ಅವರು ಮರುದಿನ ಆಕಳಗಳನ್ನ ಹೊಡೆದುಕೊಂಡು ಬಂದರು. They struck out one mark as each cow re-entered the gate.
1 mark. They struck out 1 mark as each cow re-entered the gate. ಅವರಿಗೆ ಒಂದು ಮಾರ್ಕ್ ನಲ್ಲಿ ಸಂಶಯ ಬಂತು. 2 marks were still left on the wall, but they didn't see any cow outside. ಆದರೆ ಅಲ್ಲಿ 2 ಗುರುತುಗಳಿದ್ವು, 2 ಗುರುತುಗಳು ಹಾಗೆ ಇದ್ದವು, ಆದರೆ ಯಾವುದೇ ಹಸು ಕಾಣ್ತಾ ಇರಲಿಲ್ಲ. They were worried. ಅವರಿಗೆ ಅವಾಗ ಗಾಬರಿ ಆಯ್ತು. ಏನ್ ಮಾಡಿದ್ರು ಅವಾಗ ಅವರು? Why were Deba and Deep worried? ಅವರಿಗೆ ಯಾಕೆ ಗಾಬರಿ ಆಯ್ತು? How many cows had reached home? 2 ಕೌ ಬಂದಿಲ್ಲ ಅಂತಂದ್ರೆ ಎಷ್ಟು ಬಂದಿದ್ವು? 45 ಬಂದಿದ್ವು. Deba and Deep quickly went to search for the missing cows. ಅವರು ತಪ್ಪಿಸಿಕೊಂಡ ಆಕಳನ್ನ ಹುಡುಕಲು ಹೋದರು, ಬೇಗ ಹೋದರು. And found them nearby field. ಅವರು ಅಲ್ಲೇ ಗದ್ದೆಯಲ್ಲಿ ಗದ್ದೆ ಸಮೀಪದ ಗದ್ದೆಯಲ್ಲಿ ಕಂಡುಕೊಂಡ್ರ ಅವನ್ನ. They all happily returned home together. ಅವರೆಲ್ಲ ಮನೆಗೆ ಸಂತೋಷದಿಂದ ಹಿಂದಿರುಗಿದರು. Their friend Hemant had 36 cows and 23 sheep. Help them keep track of his cows and sheep by making marks like Deba and Deep. Okay, ನೋಡ್ರಿ ಅವನ್ನ ಮಾರ್ಕ್ ಹಾಕ್ಬೇಕಂತ. ಈ ಕೌಸ್ ಯಾಕನ ಕೌಸ್ ಮಾರ್ಕ್ ಎಷ್ಟು? 36 ಅದಾವ. 1 1 2 3 4 5 1 ಸೆಟ್. 1 2 3 4 5 2. 1 2 3 4 5 3. 1 2 3 4 5 4. 1 2 3 4 5 5. 2 3 4 5 6. 1 ನೋಡ್ರಿ 5 6 30 ಆಗ್ತಾವು, 36. ಇದು ಕೌಸ್ ಆತು. ಶಿಪ್ಸ್ ನೋಡ್ರಿ 1 2 3 4 5. 1 2 3 4 5. 1 2 3 4 5. 1 2 3 4 5. Next 1 2 3. ಇದು ಶಿಪ್ಸ್ ಆತು. ಈ ತರ let us do ಇದನ್ನ ಮಾಡಿ ನೋಡಿ. Some animals and birds got together to play a game. They wanted to make 2 teams. ಅವರಿಗೆ 2 ಗುಂಪುಗಳ ಮಾಡುವ ಇಷ್ಟವಿತ್ತು. They decided that the captain of the first team will be the one with the longest name. ದೊಡ್ಡ ಹೆಸರನ್ನು ಹೊಂದಿರುವವರು ಅವರ ನಾಯಕರಾಗಬೇಕೆಂದು ತೀರ್ಮಾನಿಸಿದವು. The one with the most letters, ಬಹಳ ಪದಗಳನ್ನು ಹೊಂದಿರಬೇಕು ಅವರ ಹೆಸರು. The captain of the second team, ಎರಡನೇ ಗುಂಪಿನ ನಾಯಕರು, will be the one with the shortest name, ಅತಿ ಚಿಕ್ಕ ಹೆಸರನ್ನು ಹೊಂದಿರಬೇಕು. The one with the fewest letter, ಕಡಿಮೆ ಪದ ಅಕ್ಷರಗಳನ್ನು ಹೊಂದಿರಬೇಕು. ಅದನ್ನ ಕೊಟ್ಟರು ನೋಡ್ರಿ. ಟೈಗರ್ ಎಷ್ಟು ಅಕ್ಷರ? 2 4 5 ಅದಾವ. ಇಲ್ಲೇ 5 ಅಕ್ಷರಗಳದವು. ಡಾಗ್ 3. ಸ್ನೇಕ್ 5. ಗೋಟ್ 4 ಅಕ್ಷರಗಳದವು. ಲಯನ್ 4. ಎಲಿಫೆಂಟ್ 2 4 6 8 ಅದಾವ. 8 ಅಕ್ಷರಗಳದವು. ಡೀರ್ 4. ಆಕ್ಸ್ 2. ರ್ಯಾಟ್ 3. ಮಂಕಿ ನೋಡ್ರಿ 2 4 6 6. ಈಗ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರೋದು ಯಾವ್ದಂಗಂದ್ರ ಫೈಂಡ್ ಔಟ್ ಕ್ಯಾಪ್ಟನ್ ಆಫ್ ದ 2 ಟೀಮ್. ಫಸ್ಟ್ ಟೀಮ್ ಕ್ಯಾಪ್ಟನ್ ಎಲಿಫೆಂಟ್. ಸರಿನಾ? ಲೆಟರ್ ಕೌಂಟು 8. ಸೆಕೆಂಡ್ ಟೀಮ್
ox. Letter count 2. My name is longer. ಯಾರ್ದು ಹೆಸರು ದೊಡ್ಡದಿಲ್ಲೇ? Who has a longer name? Discuss. Both have same. Both have same length name. Next. ಎಲ್ಲಿ ಕಾರ್ತಿಕ್ ಮತ್ತು ಇವ್ರದ್ರೊಳಗ. Write down names of some of your friend in the space given below and then answer the question from a lot from A to F. ಇಲ್ಲೇ ನಿಮ್ಮ ಗೆಳೆಯರ ಹೆಸರನ್ನ ಬರೆಯಿರಿ. ನಿಮ್ಮ ಗೆಳೆಯರ ಹೆಸರು ಅಭಿಲಾಷ್. ಎದೊಳಗ ಅಭಿಲಾಷ್, ಅಭಿಲಾಷ್, ಅಭಿಲಾಷ್. ಓಕೆ. ನೆಕ್ಸ್ಟ್ ಬಿ ದೊಳಗ ಭರತ್. ಸಿ ದೊಳಗ ಚೇತನ್. ಡಿ ದೊಳಗ ಧನುಷ್. ಇದೊಳಗ ಹೆಸರು ಐತನ? ಇದೊಳಗ ಇಲ್ಲ. ಮತ್ತ ಬೇರೆದ್ರೊಳಗ ನೋಡ್ರಿ. ಎಫ್ ದೊಳಗ ಪಕ್ರು. ಜಿ ದೊಳಗ ಗಗನ್. ಎಚ್ ದೊಳಗ ಹೇಮಂತ್. ಐದೊಳಗ ಈರಣ್ಣ. ಓಕೆ. ಇದಿಷ್ಟು ಲೆಟರ್ ಆದ್ವು. ಈಗ ಲೆಟರ್ ಕೌಂಟರ್ ಮಾಡ್ಬಿಡ್ರಿ. 3, 4, 5, 6, 7, 8. ಇಲ್ಲಿ ನೋಡ್ರಿ 3, 6, 7. 3, 6. ಇಲ್ಲೇನ 6. ಇಲ್ಲೇ 5, 5. ಹೇಮಂತ್ 2, 4, 6, 7. ಈರಣ್ಣ 2, 4, 6. ಓಕೆ. ಈಗ ನೋಡೋಣ ಎಲ್ಲ. ಟಿಕ್. ರೈಟ್ ಮಾರ್ಕ್ ದ ಲಾಂಗೆಸ್ಟ್ ನೇಮ್ ಅಂಡ್ ಕ್ರಾಸ್ ಮಾರ್ಕ್ ದ ಶಾರ್ಟೆಸ್ಟ್ ನೇಮ್. ಓಕೆ. ಲಾಂಗೆಸ್ಟ್ ನೇಮ್ ಯಾವುದು? ಲಾಂಗೆಸ್ಟ್ ಅಂದ್ರ ಇದು. ಶಾರ್ಟೆಸ್ಟ್ ಅಂದ್ರ ಬಾಳದವು. ಶಾರ್ಟೆಸ್ಟ್ ಇದು ಶಾರ್ಟ್, ಇದು ಶಾರ್ಟ್. ಓಕೆ. ರೈಟ್ ದ ಸ್ಟಾರ್ಟಿಂಗ್ ಲೆಟರ್ ಆಫ್ ಯುವರ್ ನೇಮ್. ನಿನ್ನ ಹೆಸರಿನ ಮೊದಲ ಅಕ್ಷರ ಬರೇ. ನಿನ್ನ ಹೆಸರು ಏನ್ ಗಗನ್ ಅಂತ ಇತ್ತ? ಜಿ ಅಂತ ಬರಿ. ಕೌಂಟ್ ದ ಲೆಟರ್ ನೇಮ್ ದಟ್ ಹ್ಯಾವ್ ದ ಸೇಮ್ ಸ್ಟಾರ್ಟಿಂಗ್ ಲೆಟರ್ ಆಸ್ ಯುವರ್ಸ್. ಒಂದ ಇದೆ. Which starting letter is the most used? Count the name that begin with it. ಎಲ್ಲ ಒಂದೊಂದ ಸರಿ ಬರ್ತೀವಿ ನಾವಿಲ್ಲಿ. Count name with the same ending letter. ಸೇಮ್ ಎಂಡಿಂಗ್ ಲೆಟರ್ ಎಷ್ಟು ಅದೈತಿ? ಶ, 2, 3. ಎಚ್ ದೊಳಗ 3 ಅದಾವ. 3. Write the letter that are not the starting letter of any name. All names ಬೇರೆ ಬೇರೆನ ಬರ್ದೀವಿ ನಾವಿಲ್ಲಿ. ಓಕೆ. ನೀವು ನಿಮ್ ಕ್ಲಾಸ್ ನಲ್ಲಿ ಏನ್ ಇರ್ತಾರ ಅದನ್ನ ಬರೋದು ಈ ರೀತಿ ಕೌಂಟ್ ಮಾಡ್ರಿ. ನೆಕ್ಸ್ಟ್ 4ನೇದು ನೋಡ್ರಿ. ತೇಜು ಅಂಡ್ ಜೋಜೋ ಆರ್ ಮೇಕಿಂಗ್ ನಂಬರ್ ಯೂಸಿಂಗ್ ದೀಸ್ ಕಾರ್ಡ್. 1, 2, 3, 4, 5, 6, 7, 8, 9.
ಇಲ್ಲಿನ 10, 11, 12, 13, 14, 15, 16, 17, 18, 19. ಇಲ್ಲಿ ನೋಡ್ರಿ 20, 30, 40, 50, 60, 70, 80, 90. ಈಗ ತೇಜಿ makes her roll number 43 like this. It is a number. Name has 10 letter. 40, 5 letter, 3, 5 letter, total 10 letter. Similarly, Jojo makes his roll number 17. Number name has how many? 2, 4, 6, 8, 9 letters. 17 has 9 letters. Okay. Write your roll number using number card as shown above. Number card are given at the end of the book. Okay, my roll number is 5. 5 means 1, 2, 3, 4. 4 letters. Yes. Write some number and their number names. Write some numbers and their number names in your notebook. How many letters does each have? Example, hanga nodri. 1, 3. 2 andra 3. 4. 4. ಎಷ್ಟು 4. 5 4 ಇರ್ತಾವ ಅಕ್ಷರ ನೋಡ್ರಿ 1, 2, 3, 4 4 ಈ ತರ ಮಾಡ್ರಿ. ಈಗ Teji and Jojo made the number 56. It has 8 letters. ನೋಡ್ರಿ 2, 4, 5 ಇಲ್ಲೇ 3 56 5 8 letters. Write other numbers between 1 and 99 that have 8 letters. 1 ರಿಂದ 99 8 ಅಕ್ಷರದ ಪದಗಳನ್ನ ಬರೆಯಿರಿ ಅಂತ ಹೇಳ್ಯಾರ. 42 ಇಲ್ಲೇ ಆಗ್ಬಿಡ್ತೈತಿ ನೋಡ್ರಿ 40, 41, 41 ಇದು 8 letters. 50, 51 51 8 letters ಬರ್ತಾವು. 52 ಇಲ್ಲಿನಿ 8 letters. 51 52 50 56 ಕೊಟ್ರ ನೆಕ್ಸ್ಟ್ 30 ನೋಡಿದ್ರ 30 2 4 6 ಐತಿ. ಇಲ್ಲಿ ಒಂದ 30 ಬರಲ್ಲ. 31 ಅಂದ್ರೆ 9 letters ಆಗುತ್ತ. 20 ನೋಡೋಣ. 20 2 3 ಇದು ಬರಲ್ಲ. ಈಗ 41 60 ಇದ್ರಾಗ ನೋಡೋಣ. 60 61 61 ಬರುತ್ತಾ. ಇಲ್ಲಿ ಎಷ್ಟದವು 8 letters ಅದಾವು. 62 ಸಿಂಪಲ್ ಟ್ರೈ ಮಾಡೋಕ್ ಬೇರೆ 62 2 8 letter ಆದಲ್ಲ ನೋಡ್ರಿ ಈ ತರ ಬರ್ಕೊಳ್ಳಿ. ಲೆಟ್ ಅಸ್ ಡೂ. ಈಗ ನಾವು ಮಾಡೋಣ. ರೈಟ್ ದ ನಂಬರ್ಸ್ ಬಿಟ್ವೀನ್ 1 and 99 that have a longest name. ಹೆಚ್ಚು ದೊಡ್ಡದಿರುವಂತಹ ಅಕ್ಷರಗಳನ್ನ ಬರೆಯಿರಿ ಅಂತ ಹೇಳಾರ.
ಯಾವುದು 29 ಹೆಚ್ಚು ಅಕ್ಷರಗಳದಾವ ನೋಡ್ರಿ. 2 3 6 6 4 9 ಲೆಟರ್ ಅದಾವ ಇಲ್ಲಿ. ನೆಕ್ಸ್ಟ್ 79 2 4 6 7 7 4 11 ಲೆಟರ್ ಅದಾವ. ನೆಕ್ಸ್ಟ್ ಇಲ್ಲಿ 6 6 4 6 4 ಅಂದ್ರೆ 10 ಅದು. ಇಲ್ಲಿ 11 ಅದು. ನೆಕ್ಸ್ಟ್ ಇನ್ನೊಂದು ಬೇರೆ ಅದ 88 ಇದನ್ನ ನೋಡೋಣ. 2 4 6 2 4 1 5 6 5 11 ಇಲ್ಲ 11 ಬರ್ತಾವ ನೋಡ್ರಿ. ಈ ತರ ಅತಿ ಹೆಚ್ಚನ್ನ ಹೊಂದಿರುವಂತವು. ಫೈಂಡ್ ಔಟ್. ಮೈ ನಂಬರ್ ನೇಮ್ ಹ್ಯಾಸ್ 2 words. 2 ಅಕ್ಷರಗಳನ್ನು ಹೊಂದಿದೆ. ದ ಫಸ್ಟ್ ವರ್ಡ್ ಹ್ಯಾಸ್ 6 letters. The second word has 5 letters. I am very near to 100. Who am I? ಇಲ್ಲ 79 ಆಗುತ್ತಾ? 80 90 ಅಂತಂದ್ರ 98 ನೋಡಂತಡ್ರಿ. 96 ಆಯ್ದ್ವಾ ಇಲ್ಲ 98 5. ಓಕೆ 98 ವರ್ಡ್ ನಂಬರ್. ಇಲ್ಲಿ ನೋಡ್ರಿ. My friend and I are the numbers from 63 to 78. My number name is the smallest among all my friends. Who am I? 63, 64, 65, 66. My number is the smallest. 71 70 ಅಂತಂದ್ರ ತಡೀರಿ. 63 64 66 66 ಇದು ಚಿಕ್ಕದಾಗತ್ತ ನೋಡ್ರಿ. 66 ಮತ್ತು ಉಳಿದಿದ 67 69 ಅವೆಲ್ಲ ದೊಡ್ಡವಾಗ್ತಾವ. ಇದ 66. Okay. Make similar puzzle of your own in your notebook and ask your classmate. Okay. ಇದೇ ತರದ ಪಜಲ್ ಅನ್ನ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಅಂತ ಹೇಳ್ಯಾರ. ಚರ್ಚಿಸಿ. ವೆಂಕಟ ನರಸಿಂಹ ರಾಜು ವರಿಪೇಟ is the place in India with the longest name. ಈ ಹೆಸರು ವೆಂಕಟ ನರಸಿಂಹ ರಾಜು ವರಿಪೇಟ is the place in India with longest name. It is located in Andhra Pradesh, close to the border of Tamil Nadu. ತಮಿಳುನಾಡದ ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಪ್ರದೇಶ ಐತಿ. ವೆಂಕಟ ನರಸಿಂಹ ರಾಜು ವರಿಪೇಟ ಅನ್ನೋದು. Okay. IB in Odisha and OD in Gujarat are the place in India with the shortest name.
IB ಅಂತ ಒಂದು, OD ಅನ್ನೋದೊಂದು ಅತಿ ಚಿಕ್ಕ ಹೆಸರನ್ನ ಹೊಂದಿರೋದು. Teji and Jojo have some picture card. Teji has put these into two groups like this. ನೋಡ್ರಿ, ಲೈಟ್, ಏರೋಪ್ಲೇನು, ಬುಕ್ಕು, ಮೊಬೈಲು, ಕೈಟ್, ಇವು ಒಂಥರ ಅಂದ್ರೆ ಇವು ಯಾವಕ್ಕೂ ಜೀವ ಇಲ್ಲಾರ್ದಂತ ಇವು. ಇವು ಸ್ಪ್ಯಾರೋ, ಫ್ಲೈ, ರ್ಯಾಟ್, ಫಿಶ್, ಇವು ಜೀವ ಇರುವಂತವು. ನೋಡೋಣ ಈಗ. ಶಿ ಹ್ಯಾಸ್ ಗ್ರೂಪ್ ದ ಕಾರ್ಡ್ ಇನ್ ಟು ದೋಸ್ ದ್ಯಾಟ್ ಈಟ್ ಫುಡ್. ಓಕೆ, ಅವು ಆಹಾರ ತಿನ್ನುವಂತಹ ಪ್ರಾಣಿಗಳನ್ನ ಒಂದ್ ಕಡೆ, ಏನು ತಿಂದೇ ಇರುವಂತಹ ಒಂದ್ ಕಡೆ ಮಾಡ್ಯಾರ ಗುಂಪಾಗಿ. ದೋಸ್ ದ್ಯಾಟ್ ಡೋಂಟ್ ಈಟ್ ಫುಡ್, ಮತ್ತು ಆಹಾರವನ್ನ ತಿಂದ ಇರುವುದು ಒಂದು ಗುಂಪು. ಜೋಜೋ ಹ್ಯಾಸ್ ಅರೇಂಜ್ ದ ಸೇಮ್ ಕಾರ್ಡ್ ಡಿಫ್ರೆಂಟ್ಲಿ. ಜೋಜೋ ಬೇರೆ ತರ ಅರೇಂಜ್ ಮಾಡ್ಯಾನ, ಈ ತರ ಮಾಡ್ಯಾರ ನೋಡ್ರಿ. ಕೈಟ್, ಏರೋಪ್ಲೇನ್, ಫ್ಲೈ, ಡ್ರೋನ್, ಸ್ಪ್ಯಾರೋ. ಇಲ್ಲೇ ಮೊಬೈಲ್, ಫಿಶ್, ಬಲ್ಬ್, ಮೌಸ್, ಇವು ಹಾರುವಂತವು, ಇವು ಹಾರದೆ ಇರುವಂತವು. ಈ ತರ ಮಾಡ್ಯಾರ. ಜೋಜೋ ಮಾಡಿದ ಪ್ರತಿ ಗುಂಪಿನಲ್ಲಿ ಯಾವುದು ಸಾಮಾನ್ಯವಾಗಿದೆ? ಯಾವುದು ಸಾಮಾನ್ಯವಾಗಿದೆ? ಪ್ರತಿ ಗುಂಪಿನಲ್ಲಿ ಯಾವುದು ಸಾಮಾನ್ಯ ಆಗೈತೆ ನೋಡ್ರಿ. ಇಲ್ಲಿ ಸಾಮಾನ್ಯ ಆಗೈತಿ. ರ್ಯಾಟ್ ಸಾಮಾನ್ಯ ಐತಿ. Given below are pictures of some household object. ಇಲ್ಲಿ ನೋಡ್ರಿ, ಟಿವಿ, ಚೇರ್, ಲ್ಯಾಂಪ್, ಬೆಡ್, ಕ್ಲಾಕ್, ಫ್ಯಾನ್, ಪಿಲ್ಲೋ, ಬ್ಲಾಂಕೆಟ್. Write the name of the above object in the two group given below. ಆ ವಸ್ತುಗಳನ್ನು ಕೆಳಗೆ ಕೊಟ್ಟಿರೋ ಪಟ್ಟಿಯಲ್ಲಿ ಹೆಸರಿಸಿ ಅಂತ ಹೇಳ್ಯಾರ. ಥಿಂಗ್ಸ್ ದಟ್ ನೀಡ್ ಎಲೆಕ್ಟ್ರಿಸಿಟಿ. ಯಾವ್ಯಾವ ಎಲೆಕ್ಟ್ರಿಸಿಟಿ ಬೇಕು? ಟಿವಿಗೆ ಬೇಕು. ಓಕೆ, ಟಿವಿಗೆ ಬೇಕು. ನೆಕ್ಸ್ಟ್ ಫ್ಯಾನ್ ಎಲೆಕ್ಟ್ರಿಸಿಟಿ ಬೇಕು. ಕ್ಲಾಕ್ಗೂ ಬೇಕು, ಕ್ಲಾಕ್. ನೆಕ್ಸ್ಟ್ ಯಾವ್ದಕ್ಕೆ ಎಲೆಕ್ಟ್ರಿಸಿಟಿ ಬೇಕಪ್ಪ? ಲ್ಯಾಂಪ್ಗೆ ಎಲೆಕ್ಟ್ರಿಸಿಟಿ ಬೇಕು. 4 ಎಲೆಕ್ಟ್ರಿಸಿಟಿ ಇರುವಂತಹದ್ದು. ಮತ್ತೆ ಎಲೆಕ್ಟ್ರಿಸಿಟಿ ಇಲ್ಲದೆ ನಡೆಯುವಂತಹ ಚೇರ್, ಪಿಲ್ಲೋ, ಬ್ಲಾಂಕೆಟ್. ಚೇರ್, ಪಿಲ್ಲೋ, ಬ್ಲಾಂಕೆಟ್, ಬೆಡ್. ಚೇರ್, ಪಿಲ್ಲೋ, ಬ್ಲಾಂಕೆಟ್, ಬೆಡ್. ಇವಕ್ಕ ಎಲೆಕ್ಟ್ರಿಸಿಟಿ ಬೇಡ. ನೆಕ್ಸ್ಟ್, ಗ್ರೂಪ್ ದ ಆಬ್ಜೆಕ್ಟ್ given above differently, write them down in the space. ಇದನ್ನ ಬೇರೆ ತರ ಗುಂಪು ಮಾಡ್ರಿ ಅಂತ ಹೇಳ್ಯಾರ. ಬೇರೆ ತರ ಅಂದ್ರೆ ಹೆಂಗ್ ಮಾಡ್ತೀರಿ? ಈಗ ಕುತ್ಕೊಳ್ಳೋವು ಏನೇನದು ಒಂದ್ ಕಡೆ, ಕುತ್ಕೊಳ್ಳೋಕೆ ಯೂಸ್ ಮಾಡೋವಂಥವು ಏನೇನು? ಚೇರ್, ಪಿಲ್ಲೋ, ಬ್ಲಾಂಕೆಟ್, ಬೆಡ್. ಚೇರ್, ನೆಕ್ಸ್ಟ್ ಏನ್? ಬೆಡ್. ಚೇರ್, ಬೆಡ್, ಚೇರು, ಬೆಡ್. ನೆಕ್ಸ್ಟ್ ಚೇರ್, ಬೆಡ್, ಬ್ಲಾಂಕೆಟ್, ಮತ್ತೇನು? ಪಿಲ್ಲೋ. ಉಳಿದಿರೋದೆಲ್ಲ ಒಂದ್ ಕಡೆ ಮಾಡಿ. ಇದೇನು? ಕ್ಲಾಕ್, ಫ್ಯಾನ್, ಕ್ಲಾಕ್, ಟಿವಿ, ಅದು ಸೇಮ್ ಆಗತ್ತ ಮತ್ತ? ಇಲ್ಲ, ಅದು ಇದು ಸೇಮ್ ಆಗತ್ತ.
ಲ್ಯಾಂಪ್. ಇದೇ ತರನು ಮಾಡ್ಬೋದು ಅದನ್ನ. ನೆಕ್ಸ್ಟ್, ಮಾಲಾ ಇಸ್ ಗೋಯಿಂಗ್ ಟು ಸ್ಕೂಲ್, ಹರ್ ಮದರ್ ಹ್ಯಾಸ್ ಕಾಮ್ಡ್ ಹರ್ ಹೇರ್. ಮಾಲಾ ಶಾಲೆಗೆ ಹೊರಟಿದ್ದಾಳೆ, ಅವಳ ತಾಯಿ ಅವಳ ತಲೆ ಬಾಚುತ್ತಿದ್ದಾಳೆ. ಲುಕ್ ಆಟ್ ದ ಚಿಲ್ಡ್ರನ್ ಇನ್ ಯುವರ್ ಕ್ಲಾಸ್. ನಿಮ್ಮ ಶಾಲೆಯಲ್ಲಿನ ಮಕ್ಕಳನ್ನ ನೋಡ್ರಿ. ಆಲ್ ಚಿಲ್ಡ್ರನ್ ಕಾಮ್ ದೇರ್ ಹೇರ್ ಇನ್ ಡಿಫ್ರೆಂಟ್ ವೇಸ್. ಎಲ್ಲ ಮಕ್ಕಳು ವಿವಿಧ ವಿನ್ಯಾಸಗಳಲ್ಲಿ ತಲೆಯನ್ನು ಬಾಚಿಕೊಂಡು ಬಂದಿದ್ದಾರೆ. ಹೌದಾ? ನಂಬರ್ ಆಫ್ ಚಿಲ್ಡ್ರನ್, ಮಕ್ಕಳ ಸಂಖ್ಯೆ. ಈ ರೀತಿ ತಲೆ ಬಾಚಿದವ್ರು ಎಷ್ಟು ಜನ, ಈ ರೀತಿ ತಲೆ ಬಾಚಿದವ್ರು ಎಷ್ಟು ಜನ, ಈ ರೀತಿ ಇರೋರು ಎಷ್ಟು ಜನ, ಹಿಂಗ್ ತಲೆ ಬಾಚಿದವ್ರು ಎಷ್ಟು ಜನ, ಇದನ್ನ ಬರೀರಿ ಅಂತ ಹೇಳಾರ. ಬರೀರಿ. ಈ ತರ ಹೇರ್ ಸ್ಟೈಲ್ ಇರೋಂಥವ್ರನ್ನ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 2 ಟಾಯ್ ಜಾಯ್, ಆಟಿಕೆ ಸಂತೋಷ, ಇದನ್ನು ನೋಡೋಣ.